ದೊಡ್ಡಬಳ್ಳಾಪುರ ತಾಲೂಕಿನ ಕಂಟನಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 40ರಲ್ಲಿ 9 ಗುಂಟೆ ವಿಸ್ತೀರ್ಣದ ಜಾಗ ಇದೆ. ಇದರಲ್ಲಿ 50ಕ್ಕೂ ಹೆಚ್ಚು ಪರಿಶಿಷ್ಟ ಜನಾಂಗಕ್ಕೆ ಸೇರಿದ ಸಮಾಧಿಗಳಿವೆ. ಸ್ಥಳೀಯ ಪರಿಶಿಷ್ಟ ಕುಟುಂಬಗಳು ತಮ್ಮ ಹಿರಿಯರ ಸಮಾಧಿಗಳಿರುವ ಕಾರಣ ಈ ಸ್ಥಳವನ್ನು ಪೂಜನೀಯ ಭಾವದಿಂದ ನೋಡುತ್ತಾರೆ. ಆದರೆ ಕಳೆದ ಕೆಲವು ವರ್ಷಗಳ ಹಿಂದೆ ಈ ಸ್ಥಳವನ್ನು ಬೇರೊಬ್ಬರು ಖರೀದಿ ಮಾಡಿದ್ದು ಸ್ಥಳಕ್ಕೆ ಪರಿಶಿಷ್ಟ ವರ್ಗದ ಜನರು ಬರದಂತೆ ತಡೆ ಹಾಕಿದ್ದಾರೆ ಎನ್ನಲಾಗಿದೆ. ಭಾವನಾತ್ಮಕವಾಗಿ ಸಂಬಂಧ ಹೊಂದಿರುವ ಪರಿಶಿಷ್ಟ ವರ್ಗಗಳು ಈ ಸ್ಥಳಕ್ಕೆ ಸಂಬಂಧಿಸಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು, ಸದರಿ ಸರ್ವೆ ನಂಬರ್ 40ರ 9 ಗುಂಟೆ ಜಾಗಕ್ಕೆ ಯಾರೂ ಪ್ರವೇಶಿಸಬಾರದು ಎಂದು ನ್ಯಾಯಾಲಯ ಆದೇಶ ಹೊರಡಿಸಿದೆ. ಆದರೆ ಯಾರ ಆದೇಶವೂ ಇಲ್ಲದೆ ಏಕಾಏಕಿ ಸ್ಥಳಕ್ಕೆ ಬಂದು ಮರ ಕಡಿಯುತ್ತಿದ್ದಾರೆ ಎಂದು ಸ್ಥಳೀಯ ಪರಿಶಿಷ್ಟ ಸಮುದಾಯದ ಮುಖಂಡರು ಆರೋಪಿಸಿದ್ದಾರೆ. ಈ ಕುರಿತು ಸ್ಥಳೀಯ ಶ್ರೀನಿವಾಸ್ ಮಾತನಾಡಿ, ಸುಮಾರು 40 ವರ್ಷಗಳಿಂದಲೂ ಮೃತರನ್ನು ಇದೇ ಜಾಗದಲ್ಲಿ ಮಣ್ಣು ಮಾಡುವ ಮೂಲಕ ಭಾವನಾತ್ಮಕವಾಗಿ ಸಂಬಂಧ ಇಟ್ಟುಕೊಂಡಿದ್ದಾರೆ. ಸ್ಮಶಾನ ಜಾಗ ತಮಗೆ ಸೇರಿದ್ದು ಎಂದು ಸಮಾಧಿಗಳನ್ನು ಧ್ವಂಸ ಮಾಡುವ ಸಂಚು ನಡೆಸಿದ್ದಾರೆ. ಈ ಕುರಿತು ಗ್ರಾಮಸ್ಥರು ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು, ನ್ಯಾಯಾಲಯ ಯಾರೂ ಈ ಜಾಗವನ್ನು ಪ್ರವೇಶಿಸದಂತೆ ಆದೇಶ ನೀಡಿದೆ. ಆದರೆ ಇಂದು ಏಕಾಏಕಿ ಈ ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಬೆಳೆದಿರುವ ಮರಗಳನ್ನು ಕಡಿಯುತ್ತಿರುವುದು ಖಂಡನೀಯ. ನ್ಯಾಯಾಲಯದ ಆದೇಶಕ್ಕೂ ಬೆಲೆ ಕೊಡದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದು 25 ವರ್ಷದಿಂದ ನಾವು ಇಲ್ಲಿ ಉಣಿಸ್ಕೊಂಬತ್ತಾ ಇದ್ವಿ. ಈ ಕೇಸ್ ಆಗಿತ್ತು, 3 ಕೇಸ್ ನಮ್ಮಂತೆ ಆಗಿತ್ತು. ಇವ್ರಿಗೆ 1 ಕೇಸ್ ಆಗಿದೆ, ರವಿಕುಮಾರ್ ಅನ್ನೋರಿಗೆ. ಆದ್ದರಿಂದ ಇಲ್ಲಿ ಸ್ಟೇ ಇದ್ರೂ ಬಂದು ಮರಗಳು ಕಟ್ ಮಾಡ್ತಾರೆ. ಸಮಾಧಿ ಒಂದು 100 ಇದೆ. ಆವಾಗಿಂದ ಇದ್ರೂ ಇವ್ರು ಬಂದು ಇಲ್ಲಿ ತೊಂದರೆ ಕೊಟ್ಟು ಮರಗಳೆಲ್ಲ ಕಟ್ ಮಾಡಿ ಈ ಗೋರಿಗಳೆಲ್ಲ ಉಳಿಸೋ ಉದ್ದೇಶದಿಂದ ಈ ಜಾಗ ಗೌರ್ಮೆಂಟ್ ಜಾಗ ಇದ್ದಿದ್ದವಾಗ ನಾವು ಉಣಿಸೋವಾಗೆಲ್ಲ ಗೌರ್ಮೆಂಟ್ ಜಾಗ ಅಂತೆ ನಮ್ಮ ಅವ್ರ ಕಾಲಿಂದ ಗೌರ್ಮೆಂಟ್ ಜಾಗ ಅಂತ ಉಣಿಸಿದ್ದಾರೆ. ಅವಾಗೇನು ಇವರು ಸರ್ಕಾರದಿಂದ ಏನೋ ತಗೊಂಡು ದುಡ್ಡು ಕೊಟ್ಟು ತಗೊಂಡು ಈಗ ನಮ್ಮದು ಅಂತ ಎಲ್ಲ ಇದು ಮಾಡಿ ತೊಂದರೆ ಕೊಟ್ಟಿದ್ದಾರೆ ಸರ್. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.